ಇನ್ನು ಈ ಬಾರಿ ಪರಮೇಶ್ವರ್ ಅವರಿಗೆ ಒಂದು ದೊಡ್ಡ ಕನಸಿತ್ತು, ದೊಡ್ಡ ಕನವರಿಕೆ ಇತ್ತು. ಈ ಬಾರಿನಾದ್ರೂ ನನ್ನನ್ನು ಮುಖ್ಯಮಂತ್ರಿಯಾಗಿ ಪರಿಗಣಿಸ್ತಾರೆ ಅಂತ. ಅದನ್ನೇ ಇವತ್ತವರು ತುಮಕೂರಿನಲ್ಲಿ ಹೇಳಿದ್ದಾರೆ. ಹೇಳಿ ಭಾವುಕರಾಗಿದ್ದಾರೆ. ಮೂರು ಸರಿ ನನಗೆ ಅವಕಾಶ ತಪ್ಪಿಬಿಡ್ತು ಅಂತ ಹೇಳಿದ್ದಾರೆ. ಗ್ರಹಚಾರ ಸರಿ ಇರಲಿಲ್ಲ, 2013ರಲ್ಲಿ ಸೋತು ಹೋಗ್ಬಿಟ್ರು. ಹೀಗಾಗಿ CM ಸ್ಥಾನ ಕೈ ತಪ್ಪಿತ್ತು. ಆವತ್ತೇನಾದರೂ ನಾನು ಗೆದ್ದು ಬಿಟ್ಟಿದ್ದಿದ್ರೆ ಸಿದ್ದರಾಮಯ್ಯ CM ಆಗ್ತಿರಲಿಲ್ಲ. ಇನ್ನು 2018ರಲ್ಲಿ ಮೈತ್ರಿ ಸರ್ಕಾರದಲ್ಲಿ HDK CM ಆದರು. ಆವತ್ತೂ ಕೂಡ ಏನಾದರೂ ಮನಸ್ಸು ಮಾಡಿದ್ದಿದ್ರೆ, ಒಂದಷ್ಟು ಮಾತುಕತೆ ನಡೆದಿದ್ದಿದ್ರೆ, ಮಾತುಕತೆ ಮಾಡಿ ಏನಾದ್ರೂ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸಿದರೆ ಅವತ್ತು ಕೂಡ ನನ್ನ ಮುಖ್ಯಮಂತ್ರಿ ಮಾಡ್ಬೋದಾಗಿತ್ತು. ಇನ್ನು 2026ರಲ್ಲೂ ಕೂಡ ಏನೋ ಮಾಡ್ತಾರೆ ಅನ್ನೋಂಥ ನಿರೀಕ್ಷೆ ಇತ್ತು. ಆದರೆ ರಾಜಕೀಯ ಕಾರಣಗಳಿಂದ ಇದು ಸಾಧ್ಯವಾಗಲಿಲ್ಲ ಅಂತ ಹೇಳ್ತಾನೆ ಪರಮೇಶ್ವರ್ ಭಾವುಕರಾದರು. 2013ರಲ್ಲಿ ನಾನು ಎಲೆಕ್ಷನ್ ಸೋತೆ. ಬಹುಶಃ ನಾನು ಗೆದ್ದಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಿರಲಿಲ್ಲ. ಆದರೆ ನಮ್ಮ ಅದೃಷ್ಟ, ನಮ್ಮ ಮನೆ ಬರೋನೋ ಏನು ಹೇಳ್ತಿರೋ ಗೊತ್ತಿಲ್ಲ. ಆಗ ನಾನು ಸೋತದ ಕಾರಣಕ್ಕಾಗಿ ಅವರಾದರು. ಆಮೇಲೆ 2018ರಲ್ಲಿ ಕೂಡ ನಮ್ಮ ಪಕ್ಷ 80 ಸೀಟ್ ಗೆದ್ದಿತ್ತು. ಕೋalition ಮಾಡಿದಾಗ ಬೇರೆ ಪಕ್ಷದ ಜೊತೆ ನಾವು ಸೇರ್ಕೊಂಡು ಅವ್ರು ಬರೀ 30 ಸೀಟ್ ಏನೋ ಇತ್ತು. ಆದರೂ ಕಾರಣಾಂತರದಿಂದ ಅವಾಗ ಕುಮಾರಸ್ವಾಮಿ ಅವರಿಗೆ ಮುಖ್ಯಮಂತ್ರಿ ಮಾಡಿದ್ರು. ಅವತ್ತು ನನ್ನನ್ನು ಮಾಡ್ಬೋದಿತ್ತು, ಆದರೆ ಯಾವುದೋ ಕಾರಣಕ್ಕಾಗಿ ಅವ್ರು ಮಾಡಿದ್ರು. 2ನೇ ಸರಿನೂ ಮಿಸ್ ಆಯಿತು. ಮತ್ತು ಈ ಬಾರಿ ಪ್ರಯತ್ನ ಮಾಡಿದೆ. ಈ ಬಾರಿನೂ ಆಗುತ್ತೆ ಅಂತ ವಿಶ್ವಾಸ ಇತ್ತು. ಬಟ್ ಯಾವುದೋ ಕಾರಣಕ್ಕೆ ಪಾಲಿಟಿಕ್ಸ್ ಗೊತ್ತಲ್ಲ, ಪಾಲಿಟಿಕ್ಸು ಬೇರೆ ಥರ ಅಲ್ಲ, ಅದು ತೀರ್ಮಾನಗಳು ಹೇಗೂ ಆಗುತ್ತೆ. ಸೊ ಹಾಗಾಗಿ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಜವಾಬ್ದಾರಿ ಸ್ಥಾನ. ಹೆಂಗೆ ಅಂದ್ರೆ ಹಂಗೆ ನಡ್ಕೊಳ್ಳೋಕ್ಕಿಲ್ಲ. ನಾವು ರಾಜ್ಯದ ಜನ ನಮ್ಮನ್ನು ಗಮನಿಸ್ತಾರೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮ ಕೊಲೀಗ್ಸಿಗೆಲ್ಲ, ನೋಡಪ್ಪ ನಮ್ಮನ್ನು ಜನ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಹಾಕ್ಕೊಂಡು ನೋಡ್ತಿರ್ತಾರೆ, ಹುಷಾರಾಗಿರ್ಬೇಕು. ಆ ರೀತಿ ಇವತ್ತು ಭಾಳ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜಾಗ. ನನ್ನ ಪ್ರಯತ್ನ ನಾನು ಖಂಡಿತವಾಗಿ ಮಾಡ್ತೇನೆ. ಮತ್ತು ನಿಮಗೆಲ್ರಿಗೂ ಕೂಡ ಯಾವುದೇ ರೀತಿ ಒಂದು ಬರೆದಾಗೆ ಸರ್ಕಾರದಲ್ಲಿ ನಾನು ಕೂಡ ನಡ್ಕೊಳ್ತೀನಿ. ಜೊತೆಗೆ ನಿಮ್ಮ ಶ್ರೇಯಸ್ಸು, ಸಂಸ್ಥೆಯ ಶ್ರೇಯಸ್ಸು ನನಗೆ ಭಾಳ ಮುಖ್ಯ. ಒಂದು ಹಂತದಲ್ಲಿ ನಾನು ನಮ್ಮ ಹೈಕಮಾಂಡ್ನವ್ರಿಗೆ ಹೇಳಿದೆ, ನನಗೆ ಸಾಕು ಮಾಡಿಬಿಡಿ, ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನನಗೆ ಭಾಳ ದೊಡ್ಡ ಕೆಲಸ ಇದ್ದಾವೆ, ನಾನು ವಾಪಸ್ ಹೋಗ್ತೀನಿ.